ಸರ್ವಸ್ವರೂಪೇ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಬಹಿಭ್ಯಸ್ತ್ರಾಹಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ ನಮಶ್ಚಂಡಿಕಾಯೈ. ಶ್ರೀ ಗುರುಭ್ಯೋ ನಮಃ. ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ವಾಹಿನಿಯ ಎಲ್ಲ ಪ್ರೇಕ್ಷಕರಿಗೆ ವೀಕ್ಷಕರಿಗೆ ನಮಸ್ಕಾರ. ಪ್ರತಿ ತಿಂಗಳುಗಳಂತೆ ಈ ತಿಂಗಳು ಅಂದರೆ ಜನವರಿ ತಿಂಗಳಲ್ಲಿ ಮೀನರಾಶಿಯವರ ಭವಿಷ್ಯ ಯಾವ ರೀತಿಯಾಗಿರುತ್ತೆ, ಮೀನರಾಶಿಯವರು ಹೊಸ ವರ್ಷದ ಮೊದಲ ತಿಂಗಳಲ್ಲಿ ಉತ್ತಮವಾದಂತಹ ಫಲವನ್ನು ಪಡೆಯಲು ನಮ್ಮ ಜೀವನವನ್ನು ಯಾವ ರೀತಿಯಾಗಿ ರೂಪಿಸಿಕೊಂಡರೆ ಈ ತಿಂಗಳಲ್ಲಿ ಸಂತೋಷದಿಂದ ಇರಬಹುದು ಅನ್ನತಕ್ಕಂತಹ ವಿಷಯವನ್ನು ಗ್ರಹಾಧಾರಿತವಾಗಿ ಮಾಸ ಭವಿಷ್ಯದಲ್ಲಿ ತಿಳಿತಕ್ಕಂತಹ ಪ್ರಯತ್ನವನ್ನು ನಾವು ಮಾಡುತ್ತೇವೆ. ಪ್ರಮುಖವಾಗಿ ಮೀನರಾಶಿಯವರಿಗೆ ಮೀನರಾಶಿಯಲ್ಲಿಯೇ ಇರತಕ್ಕಂತಹ ಶನಿ ಅಂದರೆ ಏಳರಾಟ ಶನಿ 7.5 ನಡೀತಾ ಇದೆ. ಜೊತೆಯಲ್ಲಿ ಕೇಂದ್ರದಲ್ಲಿ ಅಂದರೆ 4ನೇ ಮನೆಯಲ್ಲಿರತಕ್ಕಂತಹ ಗುರುವಿನ ಒಂದು ಪ್ರಭಾವ ರಾಶ್ಯಾಧಿಪತಿಯಾಗಿ, ಜೊತೆಯಲ್ಲಿ 12ನೇ ಮನೆಯಲ್ಲಿರತಕ್ಕಂತಹ ರಾಹು, 6ನೇ ಮನೆಯಿರತಕ್ಕಂತಹ ಕೇತು ಮತ್ತು ಕೇಂದ್ರ ಸ್ಥಾನದಲ್ಲಿ ಚತುರ್ಗ್ರಹ ಸಂಯೋಜನೆಯೊಂದಿಗೆ ಇರತಕ್ಕಂತಹ ಗ್ರಹಗತಿಗಳ ಪರಿಣಾಮವನ್ನು ಇಲ್ಲಿ ನಾವು ನೋಡಬೇಕಾಗತ್ತೆ. ರಾಶ್ಯಾಧಿಪತಿಯಾದಂತಹ ಗುರು ವಕ್ರಿಯಾಗಿ ಇರುವುದರಿಂದ ಏನು ಪಂಚಮದಲ್ಲಿ ಇದ್ದ ಗುರುಬಲ ಇತ್ತು, ಪಂಚಮದಿಂದ 4ನೇ ಮನೆಗೆ ಬಂದ ಮೀನರಾಶಿಯವರಿಗೆ ಗುರುಬಲ ಹೊರಟೋಯಿತು. ಈ ಗುರುವಿನ ಒಂದು ಪ್ರಭಾವದಿಂದ ಪ್ರಮುಖವಾಗಿ ಆಗ ಎಷ್ಟೋ ಕೆಲಸ ಕಾರ್ಯಗಳು ಕೈಗೂಡ್ತಾ ಇತ್ತು. ಈಗ ಇದ್ದಕ್ಕಿದ್ದಾಗೆ ಎಲ್ಲವೂ ಕೂಡ ಸ್ಟ್ರಕ್ ಆಗತಕ್ಕಂತಹ ಅಡೆತಡೆಗಳು ಜಾಸ್ತಿ ಆಗತಕ್ಕಂತಹದ್ದು ಜೀವನದ ಅನುಭವಕ್ಕೆ ಬರ್ತಾ ಇರುತ್ತೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಉದ್ಯೋಗದ ವಿಚಾರವನ್ನು ನಾವು ತೆಗೆದುಕೊಂಡ್ರೆ ಉದ್ಯೋಗ ಸಂಬಂಧಿತ ಅವರು ಯಾವುದೇ IT BT ಅಥವಾ ಇಂಜಿನಿಯರ್ ಇರ್ಬೋದು, ವೈದ್ಯಕೀಯ ಕ್ಷೇತ್ರದಲ್ಲಿರ್ಬೋದು, ಶಿಕ್ಷಣ ಕ್ಷೇತ್ರದಲ್ಲಿರ್ಬೋದು, ಅಥವಾ ಇನ್ನಿತರ ಯಾವುದೇ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದರೆ, ಅಥವಾ ಸ್ವಂತ ಉದ್ಯೋಗವನ್ನು ಮಾಡ್ತಾ ಇದ್ದರೆ, ಅಥವಾ ಪಾರ್ಟ್ನರ್ಶಿಪ್ ವ್ಯವಹಾರವನ್ನು ಮಾಡ್ತಾ ಇದ್ದರೆ, ಯಾವುದೇ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದರೂ ಅವರ ಕೆಲಸದ ವಿಚಾರದಲ್ಲಿ ಕೆಲವೊಂದು ಸಮಸ್ಯೆಗಳು ಬರತಕ್ಕಂಥದ್ದು ಸಾಧ್ಯತೆಗಳನ್ನು ಇಲ್ಲಿ ಗ್ರಹಗತಿಗಳು ಸೂಚಿಸ್ತಾ ಇದೆ. ಆದ್ದರಿಂದ ನೀವು ಯಾವುದೇ ಕೆಲಸವನ್ನು ಮಾಡ್ತಾ ಇದ್ದರೂ ಕೂಡ ಅದರಲ್ಲಿ ಯಾವುದೋ ಒಂದು ಬದಲಾವಣೆಯನ್ನು ನೀವೇ ಮಾಡಲಿಕ್ಕೆ ಹೋಗಬೇಡಿ. ಅಥವಾ ಅಲ್ಲಿ ಏನಾದರೂ ಸ್ವಲ್ಪ ಕಿರಿಕಿರಿ ಉಂಟಾಗ್ತಾ ಇದ್ದರೂ ಕೂಡ ಅದನ್ನು ನೀವು ಸಹನೆಯಿಂದ ಎದುರಿಸ್ತಕ್ಕಂಥದ್ದು ಉತ್ತಮವಾದಂತಹ ಉದ್ಯೋಗ ಪ್ರಗತಿಗೆ ಕಾರಣ ಆಗುತ್ತೆ. ಇಲ್ಲದೇ ಇದ್ದರೆ ಮುಂದೆ ಕಷ್ಟಪಡಬೇಕಾಗುತ್ತೆ. ಅದರಿಂದ ಏನೋ ಸ್ವಲ್ಪ ತೊಂದರೆ ಆಯಿತು, ಯಾರೋ ಏನೋ ಹೇಳ್ತಾರೆ, ನಿಮ್ಮ ಏನೋ ಕೆಲಸದ ಒತ್ತಡ ಜಾಸ್ತಿ ಇದೆ, ವರ್ಕ್ ಲೋಡ್ ಜಾಸ್ತಿ ಇದೆ, ಇಂತಹದ್ದೆಲ್ಲ, ಅಥವಾ ಪ್ರಾಜೆಕ್ಟ್ ಕಂಪ್ಲೀಟ್ ಆಗ್ತಾ ಇಲ್ಲ, ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡೋದಕ್ಕೆ ತೊಂದರೆ ಆಗ್ತಾ ಇದೆ ಹಿರಿಯ ಅಧಿಕಾರಿಗಳಿಂದ, ಇಂತಹದ್ದೆಲ್ಲ ಸಮಸ್ಯೆಗಳಿರುತ್ತೆ. ಅಂತಹದ್ದು ಏನೇ ಇದ್ದರೂ ಕೂಡ ಅದನ್ನು ಸಮರ್ಥವಾಗಿ ಎದುರಿಸ್ತಕ್ಕಂತಹ ಮನೋಭಾವವನ್ನು ಬೆಳೆಸಿಕೊಳ್ಳಿ, ಒಳ್ಳೆಯದಾಗುತ್ತೆ. ಮುಂದೆ ಒಳ್ಳೆಯ ಭವಿಷ್ಯ ಇದೆ. ಉದ್ಯೋಗದಲ್ಲಿ ಈಗ ಟೈಮ್ ಚೆನ್ನಾಗಿ ಇಲ್ಲದೆ ಇರೋದ್ರಿಂದ ಯಾವ ಸಮಸ್ಯೆಗಳು ಬರ್ಬೋದು, ವ್ಯಾಪಾರದಲ್ಲಿ ಅಷ್ಟೊಂದಲ್ಲ, ನೀವು ನಿರೀಕ್ಷೆ ಮಾಡಿದಷ್ಟು ಲಾಭ ಇಲ್ಲದೇ ಇರ್ಬೋದು. ಧೃತಿಗೆಡಬೇಡಿ, ಮುಂದೆ ಒಳ್ಳೆಯ ದಿನಗಳಿದೆ, ಅದಕ್ಕೆ ಅವರೆಲ್ಲವೂ ಕೂಡ ಆಗ ನೀವು ಪಡೆದುಕೊಳ್ತೀರ. ಇನ್ನು ಕೌಟುಂಬಿಕವಾಗಿ ಕೆಲವೊಂದು ವಿಷಯಗಳು ಅಂದರೆ ಕೌಟುಂಬಿಕವಾಗಿ ಚಿಕ್ಕ ಪುಟ್ಟ ವಿಷಯಗಳನ್ನೇ ದೊಡ್ಡದಾಗಿ ತೆಗೆದುಕೊಂಡು ಕುಟುಂಬದಲ್ಲಿ ಅಸಮಾಧಾನ ಹೊಗೆಯಾಡತಕ್ಕಂತಹ ಸಂದರ್ಭಗಳು ಕುಟುಂಬದಲ್ಲಿ ಸೃಷ್ಟಿಯಾಗಬಹುದು. ಆದ್ದರಿಂದ ಆದಷ್ಟು ಸಹನೆಯಿಂದ, ಕಚೇರಿಯಲ್ಲಿ ಹೇಗೆ ತಾಳ್ಮೆಯಿಂದ ಇರ್ತೀರೋ ಹಾಗೆ ಮನೆಯಲ್ಲಿಯೂ ಕೂಡ ತಾಳ್ಮೆಯಿಂದ ನೀವು ಇದ್ದರೆ ಮನಃಶಾಂತಿಯನ್ನು ಪಡೆದುಕೊಳ್ತೀರ. ಆದ್ದರಿಂದ ಕುಟುಂಬದಲ್ಲಿ ಕೆಲವೊಂದು ಪ್ರಮುಖವಾದಂತಹ ವಿಚಾರಗಳು ಏನಾದರೂ ಇದ್ದರೆ, ಅದರಲ್ಲೂ ಕೂಡ ಆಸ್ತಿಗೆ ಸಂಬಂಧಪಟ್ಟಂತಹ ವಿಚಾರಗಳಿದ್ದರೆ ಅಂತಹ ವಿಚಾರಗಳನ್ನು ಸ್ವಲ್ಪ ಮಾತುಕತೆಯನ್ನತೆ ಯಾವುದೇ ವ್ಯವಹಾರಗಳಿದ್ದರೆ ಸ್ವಲ್ಪ ಮುಂದಕ್ಕೆ ಹಾಕಿ, ಅಂದರೆ 1 ತಿಂಗಳಷ್ಟು ಮುಂದಕ್ಕೆ ಆಗತಕ್ಕಂಥದ್ದು ಒಳ್ಳೆಯದು. ಜೊತೆಯಲ್ಲಿ ಈ ಮಾತಾಡಬೇಕಾದರೆ ಈ ಶನಿ 7.5 ನಡೀತಾ ಇರೋದರಿಂದ ಏನೋ ಒಂದು ರೀತಿಯಲ್ಲಿ ಮನಸ್ಸಿಗೆ ಸಮಾಧಾನ ಇರೋದಿಲ್ಲ, ಟೆನ್ಷನ್ ಅನ್ನತಕ್ಕಂಥದ್ದು ಇರುತ್ತೆ, ಅನಾರೋಗ್ಯ ಬಾಧಿಸ್ತಾ ಇರುತ್ತೆ. ಅದರಿಂದ ನಿಮ್ಮ ಮಾತು ಕೂಡ ಅದೇ ರೀತಿ ಇರುತ್ತೆ. ಹಿರಿಯ ಅಧಿಕಾರಿಗಳಾಗಿದ್ದರೆ ಈ ರಾಶಿಯವರು ಕೆಲಸಗಾರರ ಮೇಲೆ ನೀವು ಕೆಲವೊಂದು ತೊಂದರೆಗಳನ್ನು ಕೊಡ್ತಕ್ಕಂಥದ್ದು, ಅವರಿಗೆ ನೀವು ಗದರಿಸ್ತಕ್ಕಂಥದ್ದು, ಇದರಿಂದ ಅನಾವಶ್ಯಕವಾಗಿ ನಿಷ್ಠೂರವನ್ನು ಶತ್ರುತ್ವವನ್ನು ಕಟ್ಟಿಕೊಳ್ಳಬೇಕಾಗುತ್ತೆ. ಅದರಿಂದ ಮಾತು ಆಡಿದರೆ ಹೋಯಿತು ಅಂತ ಮಾತನಾಡಬೇಕಾದರೆ ಯೋಚಿಸಿ ಮಾತನಾಡತಕ್ಕಂಥದ್ದು, ಸಹನೆಯಿಂದ ಇರತಕ್ಕಂಥದ್ದು, ಇನ್ನೂ ಕೆಲವೊಂದು ವಿಚಾರಗಳಿಗೆ ಮೌನ ವಹಿಸತಕ್ಕಂಥದ್ದು
ತುಂಬ ಮುಖ್ಯ. ಇಲ್ಲದೇ ಇದ್ದರೆ ಸಮಸ್ಯೆಗೆ ಸಿಲುಕಿ ಹಾಕಿಕೊಳ್ಳಬೇಕಾಗುತ್ತೆ. ಇನ್ನು ಮಕ್ಕಳಿಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಸಂಸಾರ ಅಂದಾಗ, ಕುಟುಂಬ ಅಂದಾಗ ಮಕ್ಕಳು, ತಂದೆ ತಾಯಿ ಎಲ್ಲವೂ ಇರುತ್ತೆ. ಸಂಬಂಧಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಸಮಸ್ಯೆಗಳು ಅಥವಾ ಅವರಿಗೆ ನಿಮ್ಮ ಮೇಲೆ ಅತೃಪ್ತಿ ಅಂತಕ್ಕಂಥದ್ದು ಉಂಟಾಗಬಹುದು. ಅದರ ಬಗ್ಗೆ ನೀವು ಹಿರಿಯರಿದ್ದರೆ ಅವರಿಗೆ ವಿಧೇಯರಾಗಿ ನಡೆದುಕೊಳ್ಳಿ. ಆ ಸೇವೆಯನ್ನು ಮಾಡುವುದರಿಂದಲೇ ಶರೀಕೃತವಾದಂಥ ಎಷ್ಟೋ ದೋಷಗಳು ಹಿರಿಯರ ಸೇವೆಯನ್ನು ಮಾಡುವುದರಿಂದ ನಿವಾರಣೆ ಆಗುತ್ತೆ. ಕಿರಿಯರ ಮೇಲೆ ನಾವು ಆ ಸಮಯದಲ್ಲಿ ಏನೋ ಒಂದು ತಪ್ಪುಗಳು ಉಂಟಾದರೂ ಕೂಡ ಆ ಸಮಯದಲ್ಲಿ ಸರಿಯಾದಂತಹ ಬುದ್ಧಿವಾದವನ್ನು ಹೇಳಿ ಅವರ ಸರಿದಾರಿಗೆ ತರಬೇಕು. ಆದ್ದರಿಂದ ಮಕ್ಕಳ ವಿಷಯದಲ್ಲಿ ಕೆಲವೊಂದು ಚಿಕ್ಕ ಪುಟ್ಟ ಸಮಸ್ಯೆಗಳು ತಲೆದೂರಬಹುದು. ಅದಕ್ಕೆ ತಾಳ್ಮೆಯಿಂದ ವರ್ತಿಸಿ ಅವರಿಗೆ ಸೂಕ್ತವಾದಂತಹ ಮಾರ್ಗದರ್ಶನವನ್ನು ನೀವು ಕೊಡುವುದಕ್ಕೆ ಪ್ರಯತ್ನವನ್ನು ಮಾಡತಕ್ಕಂಥದ್ದು ಒಳ್ಳೆಯದು. ಕೆಲವೊಂದು ಸಂದರ್ಭದಲ್ಲಿ ಆ ಮಕ್ಕಳ ಜಾತಕವೂ ಕೂಡ ಚೆನ್ನಾಗಿ ಇಲ್ಲದೇ ಇದ್ದರೆ ಆ ಸಮಯದಲ್ಲಿ ಈ ಜನವರಿ ತಿಂಗಳಲ್ಲಿ ಕೆಲವೊಂದು ಅಡ್ಡದಾರಿ ಹಿಡತಕ್ಕಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಆದ್ದರಿಂದ ಆ ವಿಚಾರದಲ್ಲಿ, ಮಕ್ಕಳ ವಿಚಾರದಲ್ಲಿ ಒಂದು ಕಣ್ಣಿಟ್ಟಿರಿ, ಅವರನ್ನು ಗಮನವನ್ನು ಹರಿಸಿ. ನಿಮ್ಮ ಕೆಲಸ ಅಥವಾ ವರ್ಕ್ ತುಂಬ ಬ್ಯುಸಿ ಇದ್ದೀವಿ ಅಂತ ಹೇಳಿ ಮಕ್ಕಳನ್ನು ನಿರ್ಲಕ್ಷ್ಯ ಮಾಡತಕ್ಕಂಥದ್ದು ಒಳ್ಳೆಯದಲ್ಲ. ಅದರಿಂದ ನೀವು ಮುಂದೆ ಸಮಸ್ಯೆಯನ್ನು ಅನುಭವಿಸಬೇಕಾಗುತ್ತೆ. ಆದ್ದರಿಂದ ಮಕ್ಕಳ ವಿಷಯದಲ್ಲಿ ಅವರು ಯಾವುದೇ ವಯಸ್ಸಿನವರಿದ್ದರೂ ಕೂಡ ಅವರ ಕಡೆ ನಿಮ್ಮ ಸಂಪೂರ್ಣವಾದಂತಹ ಗಮನವನ್ನು ಇಡತಕ್ಕಂಥದ್ದು ಒಳ್ಳೆಯದು ಅಂಥೇಳಿ ಹೇಳಬೇಕಾಗುತ್ತೆ. ಇನ್ನು ರೋಗ ಬಾಧೆಗಳು, ರೋಗ ನಿರಂತರವಾಗಿ ಈಗಾಗಲೇ ಮೀನರಾಶಿಯವರ ಹಲವು ವಿಧವಾದಂತಹ ರೋಗಗಳು ಇರಬಹುದು. ಅದು ಇನ್ನೂ ಕೂಡ ಜಾಸ್ತಿ ಆಗತಕ್ಕಂತಹ ಸಾಧ್ಯತೆಗಳು ಈ ಜನವರಿ ತಿಂಗಳಲ್ಲಿ ಇರಬಹುದು. ಯಾಕೆಂದರೆ ಗುರು ವಕ್ರಿಯಾಗಿದ್ದಾನೆ, ಜೊತೆಯಲ್ಲಿ ರೋಗಸ್ಥಾನದಲ್ಲಿ ಕೇತು, ರಾಹುವಿನ ದೃಷ್ಟಿ ಇದೆಲ್ಲ ಇರುವುದರಿಂದ ಅಪಘಾತಗಳು, ಚಿಕ್ಕ ಪುಟ್ಟ ಅಪಘಾತಗಳು ಆಗಬಹುದು. ವಾಹನ ಚಾಲನೆಯಲ್ಲಿ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ತುಂಬ ಮುಖ್ಯ. ಕೆಲವೊಂದು ರೋಗಗಳಿದ್ದರೆ ವೈದ್ಯರ ಸಲಹೆಯನ್ನು ಅವರು ಹೇಳಿದಂತೆ ಪರಿಪಾಲಿಸ್ತಕ್ಕಂಥದ್ದು ತುಂಬ ಮುಖ್ಯ. ಅವರು ಹೇಳ್ತಕ್ಕಂಥದ್ದು ನೀವು ಮಾಡತಕ್ಕಂಥ ಇನ್ನೊಂದು ಆದರೆ ಅನಾರೋಗ್ಯ ಸಮಸ್ಯೆ ಬಾಧಿಸಬಹುದು. ಆದ್ದರಿಂದ ವೈದ್ಯರ ಸಲಹೆಯನ್ನು ಸರಿಯಾದ ರೀತಿಯಲ್ಲಿ ಪಾಲಿಸಿ ಮತ್ತು ಸೂಕ್ತವಾದಂತಹ ಚಿಕಿತ್ಸೆಯನ್ನು ತೆಗೆದುಕೊಳ್ಳಿ. ಅದರಲ್ಲೂ ಕೂಡ ಕೆಲವೊಂದು ನೀವು ನಿರ್ಲಕ್ಷ್ಯ ವಹಿಸಿದರೆ ಆಸ್ಪತ್ರೆಗೆ ದಾಖಲಾಗತಕ್ಕಂತಹ ಸನ್ನಿವೇಶವನ್ನು ಕೂಡ ಆ ಗ್ರಹಗತಿಗಳು ಪ್ರಭಾವದಿಂದ ಉಂಟಾಗಬಹುದು. ಆದ್ದರಿಂದ ಒಂದು ಆರೋಗ್ಯದ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ತುಂಬ ಮುಖ್ಯ. ಜೊತೆಯಲ್ಲಿ ಈ ಯಾವುದೇ ಒಂದು ಕೆಲಸ ಕಾರ್ಯಗಳು ಇಂದ ಖರೀದಿ ಇದ್ದರೆ ಅದನ್ನು ಸ್ವಲ್ಪ ಮುಂದಕ್ಕೆ ಹಾಕತಕ್ಕಂಥದ್ದು ಒಳ್ಳೆಯದು. ಜೊತೆಯಲ್ಲಿ ಧನುರ್ಮಾಸದ ನಂತರದಲ್ಲಿ ಈ ಕಲಾವಿದರಿಗೆ, ನಟರಿಗೆ, ಈ ಯಾವುದೇ ವಿಶೇಷವಾದಂತಹ ಪ್ರತಿಭೆ ಇರತಕ್ಕಂಥವರಿಗೆ ಉತ್ತಮವಾದಂತಹ ಅವಕಾಶಗಳು, ಸುವರ್ಣಾವಕಾಶಗಳು ಒದಗಿ ಬರಲಿದೆ. ಅದನ್ನು ಸದುಪಯೋಗಪಡಿಸಿಕೊಳ್ಳತಕ್ಕಂಥದ್ದು ಕೂಡ ತುಂಬ ಮುಖ್ಯ. ಜೊತೆಯಲ್ಲಿ ಜನವರಿಯ ಮೊದಲ 15 ದಿನಗಳಲ್ಲಿ ವಿಶೇಷವಾಗಿ ಈ ವೆಂಕಟೇಶ್ವರನ ಒಂದು ಸಾನ್ನಿಧ್ಯ, ಅಥವಾ ವೆಂಕಟೇಶ್ವರ ದೇವಾಲಯಕ್ಕೆ, ಲಕ್ಷ್ಮೀ ನರಸಿಂಹನ ದೇವಾಲಯಕ್ಕೆ, ವಿಷ್ಣು ಸಂಬಂಧಿತವಾದಂತಹ ರಂಗನಾಥ, ಕೃಷ್ಣ, ರಾಮ ಇಂತಹ ದೇವಾಲಯಕ್ಕೆ ಕುಟುಂಬ ಸಮೇತರಾಗಿ ಹೋಗಿ ಆ ಮೂಲಕ ತೀರ್ಥಕ್ಷೇತ್ರ ದರ್ಶನವನ್ನು ಮಾಡತಕ್ಕಂಥದ್ದು ಒಳ್ಳೆಯದು ಧನುರ್ಮಾಸದಲ್ಲಿ ಮೀನರಾಶಿಯವರು. ಜೊತೆಯಲ್ಲಿ ಪ್ರತಿನಿತ್ಯವೂ ಕೂಡ ವಿಶೇಷವಾಗಿ ಪ್ರಾತಃ ಕಾಲ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಆ ಮೂಲಕ ವೆಂಕಟೇಶ್ವರ ಸುಪ್ರಭಾತವನ್ನು ಪಠನೆಯನ್ನು ಮಾಡತಕ್ಕಂಥದ್ದು ಜೀವನದಲ್ಲಿ ಎಷ್ಟೋ ಕಷ್ಟಗಳು ನಿವಾರಣೆಯಾಗುತ್ತೆ, ಮನಸ್ಸಿಗೆ ಶಾಂತಿಯನ್ನು ಕೂಡ ಕೊಡುತ್ತೆ. ಇದನ್ನು ಮೀನರಾಶಿಯವರು ಅನುಸರಿಸತಕ್ಕಂಥದ್ದು ಒಳ್ಳೆಯದು ಅಂಥೇಳಿ ಹೇಳಬೇಕಾಗುತ್ತೆ. ಇನ್ನು ವಿಶೇಷವಾಗಿ ಭಾಗ್ಯಸ್ಥಾನವನ್ನು ನಾವು ನೋಡಿದಾಗ, ಭಾಗ್ಯಸ್ಥಾನ ಅಧಿಪತಿಯಾದಂತಹ ಕುಜ 11ನೇ ಮನೆಯಲ್ಲಿ ಇದ್ದಾನೆ. 11ನೇ ಮನೆಯಲ್ಲಿ ಯಾವುದೇ ಗ್ರಹ ಇದ್ದರೂ ಕೂಡ ಒಳ್ಳೆಯ ಫಲವನ್ನೇ ಕೊಡುತ್ತೆ ಅನ್ನತಕ್ಕಂತಹದ್ದು ಹೇಳಿದ್ದಾರೆ. ಅಂದರೆ ಶುಭ ಏಕಾದಶ ಸ್ಥಾನ ಅಂತ. ಆದ್ದರಿಂದ ಈ ಭಾಗ್ಯಸ್ಥಾನ ನಿಮ್ಮ ಯಾವುದೇ ಒಂದು ಅನಿರೀಕ್ಷಿತವಾದಂತಹ ಯಾವುದೇ ರೀತಿಯ ಒಂದು ಆದಾಯ ಬರಬಹುದು ಈ ಸಮಯದಲ್ಲಿ. ಅನಿರೀಕ್ಷಿತ ಒಂದು ನೀವು ಯಾವುದು ನಿರೀಕ್ಷೆ ಮಾಡಿರಲ್ವೋ ಅಂತಹದ್ದು ಕೆಲವೊಂದು ದೊಡ್ಡ ಮೊತ್ತ ಬರತಕ್ಕಂತಹ ಸಾಧ್ಯತೆಗಳು ಜನವರಿ ಕೊನೆಯ ತಿಂಗಳಲ್ಲಿ, ಲಾಸ್ಟ್ ವೀಕಲ್ಲಿ ಇಂತಹ ಒಂದು ಸಂದರ್ಭಗಳು ಇದೆ. ಯಾಕೆಂದರೆ ಭಾಗ್ಯಾಧಿಪತಿ ಏಕಾದಶದಲ್ಲಿ ವಿಶೇಷವಾಗಿ ಇರತಕ್ಕಂಥದ್ದು. ಭಾಗ್ಯಾಧಿಪತಿ ಆ ಸ್ಥಾನದಲ್ಲಿ ಇದ್ದಾಗ 9ನೇ ಮನೆಯಲ್ಲಿ ಅಧಿಪತಿ 10ನೇ ಮನೆಗೆ ಬಂದಾಗ, ಶುಭಗ್ರಹಗಳ ದೃಷ್ಟಿ ಅವನ ಮೇಲೆ ಇದ್ದಾಗ ಕೆಲವೊಂದು ನೀವು ನಿರೀಕ್ಷೆ ಮಾಡಿರತಕ್ಕಂತಹ ಪರಿಣಾಮ ಒಳ್ಳೆಯ ರೀತಿಯಲ್ಲಿ ಉಂಟಾಗುತ್ತೆ. ಇಂತಹದ್ದು ಕೂಡ ಸಿಂಹರಾಶಿಯವರಿಗೆ ತಿಂಗಳ ಕೊನೆಯಲ್ಲಿ ಅನುಭವಕ್ಕೆ ಬರತಕ್ಕಂತಹ ಸಾಧ್ಯತೆಗಳು ಉಂಟು. ಆದ್ದರಿಂದ ಸಿಂಹರಾಶಿಗೆ ಸಾಡೆ ಸಾತಿ ನಡೀತಾ ಇದೆ ಅನ್ನತಕ್ಕಂಥದ್ದು ಒಂದು ಬಿಟ್ಟರೆ,
ಗುರುವಿನ ಒಂದು ಪ್ರಭಾವ, ಶುಕ್ರನ ಪ್ರಭಾವ, ಈ ಪ್ರಭಾವದಿಂದಾಗಿ 50-50 ಅಂದರೆ ಒಂದು 50-50% ಒಳ್ಳೆಯದು ಕೆಟ್ಟದ್ದು ಎರಡೂ ಕೂಡ ಈ ಜನವರಿ ತಿಂಗಳಲ್ಲಿ ಮಿಶ್ರ ಇರತಕ್ಕಂಥದ್ದು. ಯಾವುದಕ್ಕೂ ವಿಶೇಷವಾಗಿ ವಿಷ್ಣು ಸಹಸ್ರನಾಮವನ್ನು ಪ್ರತಿನಿತ್ಯವೂ ಕೂಡ ಪಠಿಸ್ತಕ್ಕಂಥದ್ದು. ಸೌಂದರ್ಯ ಲಹರಿಯ ಮೊದಲನೇ ಶ್ಲೋಕ ಶಿವಶಕ್ತಿಯುತೋ ಅನ್ನತಕ್ಕಂಥದ್ದು ಬರುತ್ತೆ. ಆ ಶ್ಲೋಕವನ್ನು ಮೀನರಾಶಿಯ ಸ್ತ್ರೀಯರು ಯಾರಿದ್ದಾರೆ ಅವರು ಪ್ರತಿನಿತ್ಯವೂ ಪಠಿಸ್ತಕ್ಕಂಥದ್ದು. ಶ್ರೀನಿವಾಸ ದೇವಾಲಯ, ವೆಂಕಟೇಶ್ವರನ ದೇವಾಲಯಕ್ಕೆ ಭೇಟಿ ಕೊಡತಕ್ಕಂಥ ಪ್ರತಿನಿತ್ಯ ಧನುರ್ಮಾಸದಲ್ಲಿ ಇದನ್ನೆಲ್ಲ ಅನುಸರಿಸುವುದರಿಂದ ಮೀನರಾಶಿಯವರಿಗೆ ಒಂದು ಕಡೆ ಸಾತಿಯ ಒಂದು ಕೆಟ್ಟ ಪರಿಣಾಮ, ಇನ್ನಿತರ ಗ್ರಹಗಳಿಂದ ಉಂಟಾಗತಕ್ಕಂತಹ ದೋಷಗಳು ಏನಿದ್ದರೂ ಕೂಡ ಅದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ. ನಿರಂತರವಾಗಿ ಭವಿಷ್ಯವನ್ನು ವೀಕ್ಷಿಸಲು ವಿಶ್ವವಾಣಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಶುಭಮಸ್ತು. ಲೋಕಾ ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು.